ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ರವೆ ರೊಟ್ಟಿ, ಸಣ್ಣ ರವೆ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಇಲ್ಲಿ ನಾನು 1.5 ಬಟ್ಲಷ್ಟು ಸಣ್ಣ ರವೆ ಅಂದರೆ ಚಿರೋಟಿ ರವೆ ತೊಗೊಂಡಿದ್ದೀನಿ. 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ರವೆ ತೊಗೊಳ್ಳೋಣ, ರವೆ ಮೇಲೆ ಈರುಳ್ಳಿ ಹಾಕೋಣ, ಸ್ವಲ್ಪ ತರಕಾರಿಗಳೆಲ್ಲ ಹಾಕ್ಕೊಳ್ಳೋಣ ನೋಡಿ. ಕ್ಯಾರೆಟ್ ತುರಿ, 3 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕೋಣ ನೋಡಿ. ಹೆಚ್ಚಿದ ಹಸಿ ಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ತುರಿದಿಟ್ಕೊಂಡಿರೋ ದಪ್ಪ ಮೆಣಸಿನ್ಕಾಯಿ ಹಾಕೋಣ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕೋಣ. ಚಿಲ್ಲಿ ಫ್ಲೇಕ್ಸ್ ಅರ್ಧ ಸ್ಪೂನಷ್ಟು ಹಾಕೋಣ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಆಯಿತು, ಈಗ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ದೊಡ್ಡ ಬೇಸಿನ್ಗೆ ನೋಡಿ. ಎಲ್ಲನೂ ಬೇರೆ ಪಾತ್ರೆಗೆ ಹಾಕ್ಕೊಂಬೋಣ, ಅದು ಹಿಡಿಸ್ಲಿಲ್ಲ, ಅದರಿಂದ ಬೇರೆದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಒಳ್ಳೆ ಮೊಸರು, ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಳ್ಳೆ ಮೊಸರು ತೊಗೊಂಡು ಸ್ವಲ್ಪ ನೀರಾಗಿ, ಅಂದರೆ ದೋಸೆ ಹಿಟ್ಟಿಗಿನ್ನ ಗಟ್ಟಿ ಇರಬೇಕು, ರೊಟ್ಟಿ ಹಿಟ್ಟಿಗಿನ್ನ ನೀರಾಗಿರಬೇಕು ನೋಡಿ. ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿ ಅಂತ ನೋಡಿ. ಚೆನ್ನಾಗಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಇಟ್ಬಿಡೋಣ ಫ್ರೆಂಡ್ಸ್ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಇರಬೇಕು. ದೋಸೆ ಹಿಟ್ಟಿಗಿನ್ನ ಗಟ್ಟಿಯಾಗಿ ನೋಡಿ. ಈಗ ಒಂದು ತವ ತೊಗೊಳ್ಳೋಣ, 2-3 ಮಿಡ್ಲೆ ಎಣ್ಣೆ ಹಾಕೋಣ. ಮಾಡಿಟ್ಕೊಂಡಿರೋ ಹಿಟ್ಟನ್ನ ಸ್ವಲ್ಪ ಹಾಕಿ ತೆಳ್ಳಗೆ ತಟ್ಟೋಣ ಫ್ರೆಂಡ್ಸ್ ನೋಡಿ. ತಟ್ಟಕ್ಕೆ ತೋರಿಸ್ತೀನಿ. ತುಂಬ ಚೆನ್ನಾಗುತ್ತೆ, ತುಂಬ ರುಚಿನೂ ಇರುತ್ತೆ. ಇವತ್ತು ಎಣ್ಗಾಯಿ ಮಾಡಿದ್ದೆ, ಬದನೆಕಾಯಿ ಎಣ್ಗಾಯಿ. ಸೊ ಅದ್ರ ಜೊತೆ ಈ ರೊಟ್ಟಿ ಒಳ್ಳೆ ಕಾಂಬಿನೇಷನ್ನು. ಹಸಿಮೆಣಸಿನ್ಕಾಯಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಚಟ್ನಿ ಯಾವುದೇ ಆದರೂ ಚೆನ್ನಾಗಿರುತ್ತೆ ನೋಡಿ. ಹೀಗೆ ತೆಳ್ಳಗೆ ತಟ್ಕೊಳ್ಳೋಣ ಫ್ರೆಂಡ್. ಒಳ್ಳೆ ಬಣ್ಣ, ಒಳ್ಳೆ ರುಚಿ, ಸೂಪರಾಗುತ್ತೆ ಈ ರೊಟ್ಟಿ. ಬೇಗ ಆಗೋಗುತ್ತೆ, ಬರೀ ಹೆಚ್ಕೊಳ್ಳೋದು ತುರ್ಕೊಳ್ಳೋದು ಅಷ್ಟೇ ತರಕಾರಿಗಳನ್ನ. ಅದು ಬಿಟ್ಟರೆ ಜಾಸ್ತಿ ಇನ್ನೇನು ಕೆಲಸ ಹಿಡಿಯಲ್ಲ ನೋಡಿ. ತೆಳ್ಳಗೆ ರೊಟ್ಟಿ ತಟ್ಟೋಣ, ಒಂದು ಮುಚ್ಚಳ ಮುಚ್ಚೋಣ, ಸ್ವಲ್ಪ ಕೆಂಪಗೇ ಬೇಯಿಸೋಣ. ಮೆತ್ತಗಿರುವಾಗ ತೆಗಿಬಾರ್ದು, ಒಂಚೂರು ಗರಿಗರಿಯಾಗಲಿ, ಅವಾಗ ಚೆನ್ನಾಗಾಗುತ್ತೆ ನೋಡಿ. ಚೆನ್ನಾಗಿ ಬೇಯಿಸಿದ್ದೀನಿ ನೋಡಿ, ಕೆಂಪಗಾಗುತ್ತೆ, ಒಳ್ಳೆ ಬಣ್ಣನೂ ಬರುತ್ತೆ. ಕ್ಯಾರೆಟ್ ಕಲರು, ಟೊಮ್ಯಾಟೊ, ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಸೇರ್ಕೊಂಡು ಒಳ್ಳೆ ವಾಸನೆ, ಒಳ್ಳೆ ರುಚಿಯಾದ ರವೆ ರೊಟ್ಟಿ. ಬೇಗ ರೆಡಿಯಾಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಬೇಗ ಏನಾದ್ರು ಮನೇಲಿ ಅರ್ಜೆಂಟಾಗಿ ಮಾಡಬೇಕು ಅಂತಂದರೆ ಈ ರೊಟ್ಟಿ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಎಲ್ಲ ತರಕಾರಿ ಇಲ್ಲದಿದ್ರೂ ಪರವಾಗಿಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಆರಾಮಾಗಿ ಬೇಗ ಮಾಡಿಬಿಡ್ಬೋದು ಫ್ರೆಂಡ್ಸ್. ಸ್ವಲ್ಪ ಕೆಂಪಿಗೆ ಬೇಯಿಸ್ಕೊಳ್ಳಿ, ಆವಾಗ ಬೇಗ ಬಿಡುತ್ತೆ ನೋಡಿ. ಏನು ಚೆನ್ನಾಗಿ ಫ್ಲಿಪ್ ಮಾಡಿದ್ದೀನಿ, ತಿರುಗಿಸಿದ್ದೀನಿ. ಒಂಚೂರು ಎಣ್ಣೆ ಹಾಕೋಣ ನೋಡಿ, ತಿರುಗಿಸಿ ಚೆನ್ನಾಗಿ ಆ ಕಡೆನೂ ಬೇಯಿಸೋಣ. ಗರಿಗರಿಯಾಗಿರಬೇಕು ರೊಟ್ಟಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಇದು ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ. ಏನು ಸಖತ್ತಾಗಿರೋ ರವೆ ರೊಟ್ಟಿ ರೆಡಿನೇ ಆಗೋಯ್ತು ನೋಡಿ. ಸೂಪರಾಗಿ 2 ಕಡೆನೂ ಬೇಯಿಸಿದ್ದೀನಿ, ತೆಳ್ಳಗೆ ತಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಒಳ್ಳೆ ರುಚಿ, ಒಳ್ಳೆ ಬಣ್ಣ. ಇನ್ನೊಂದು ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಸೂಪರಾಗಿ ಬೇಗ ರೆಡಿನೇ ಆಗೋಯ್ತು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ, ಈ ರೆಸಿಪಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮರಿಬೇಡಿ ನೋಡಿ. ಸಖತ್ತಾಗಿರೋ ರವೆ ರೊಟ್ಟಿ ವಿತ್ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ, ಬೆಣ್ಣೆ ರೆಡಿನೇ ಆಗೋಯ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ನೋಡಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.